ಈ ಸುದಿನದಂದು ರಾಜ್ಯದ ವಿದ್ಯಾಮಂತ್ರಿಯಾದ ನಾನು ನಿಮ್ಗಳಿಗೆ ಕೆಲವು ಕೊಡುಗೆಗಳನ್ನ ನೀಡ್ತಾ ಇದ್ದೀನಿ. ನಾವು ಅಧಿಕಾರಕ್ಕೆ ಬಂದ್ರೆ ಮೊದಲನೇದಾಗಿ ಕರ್ನಾಟಕದ ಉದ್ದಗಲಕ್ಕೂ ಪ್ರತಿ ಮನೆಗಳಿಗೂ ವಿದ್ಯುತ್ ಉಚಿತ. ಪ್ರತಿ ಮನೆಗೆ 200 ಯೂನಿಟ್ವರೆಗೆ ವಿದ್ಯುತ್ ಶಕ್ತಿಯನ್ನು ಕೊಟ್ಟಂತ ಕೆಲಸವನ್ನ ಮಾಡ್ತೀವಿ. ಒಂದೊಂದು ಮನೆಗೂ ಬೇಕಾದ ಎಲ್ಲಾ ರೇಷನ್ ಫ್ರೀ. ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. 10 ಕೆಜಿ ಬೇಕೋ ಬೇಡ? 10 ಕೆಜಿ ಬೇಕೋ ಬೇಡ? ಪೆಟ್ರೋಲ್ 1 ಲೀಟರ್ಗೆ ಕೇವಲ 2 ರೂಪಾಯಿ. ಈ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ, ಯಜಮಾನಿಗೆ, ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ವರ್ಷ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೆಂಗಸರಿಗೂ ಮಕ್ಕಳಿಗೂ ಬಸ್ಸಲ್ಲಿ, ಟ್ರೈನಲ್ಲಿ ಉಚಿತ ಪ್ರಯಾಣ. 5ನೇದು, ಸರ್ಕಾರಿ ಬಸ್ನಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರಿಗೆ ಸರ್ಕಾರಿ ಬಸ್ನಲ್ಲಿ ಓಡಾಡೋರಿಗೆ ಫ್ರೀ ಪಾಸ್ ಕೊಡ್ತೀವಿ. ತುಂಬಾ ಚೆನ್ನಾಗಿ ಚಪ್ಪಾಳೆ ತರ್ತೀರ ಎಲ್ರು. ಆದ್ರೆ ಯಾಕೆ ಅಲ್ಲ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ಬೇಡಿ. ಅಲ್ಲ ಫ್ರೀಗೆ ಏನು ಕೊಡಲ್ಲ ಸರ್. ಏನ್ ಫ್ರೀಯಾಗಿ ಕೊಡ್ತಾರೆ. ಫ್ರೀ ಅರ್ಥವಿಲ್ಲದ ಆಶ್ವಾಸನೆಗಳನ್ನ ಕೊಟ್ಟ ತಕ್ಷಣನೇ ಚಪ್ಪಾಳೆ ತಟ್ಟಬಿಡೋದು ಅಲ್ವಾ? ಈಗ ನಾನು ಕೊಟ್ಟ ಆಶ್ವಾಸನೆಗಳಲ್ಲಿ ಯಾವ್ದಾದ್ರು ಒಂದು ನಡೆಯತ್ತಾ? ನಾವು ಈ ಆಶ್ವಾಸನೆಗಳಿದೆಯಲ್ಲ ಸರ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ನಾನು ಆಶ್ವಾಸನೆ ಕೊಡ್ಬೇಕು ನನಗೆ ಅನ್ಸಿತ್ತು ಸರ್. ಫಸ್ಟ್ ಆಫ್ ಆಲ್ ಹಾನೆಸ್ಟ್ ಆಗಿ ನಾನು ಕೊಡ್ಬೇಕು. ಫಸ್ಟ್ ಆಫ್ ಆಲ್ ಒಂದು ಕ್ಷಣ ನಾನು ಹೇಳಿದ ಮಾತು ನಿಜನೋ ಇಲ್ವೋ, ಸರಿನೋ ತಪ್ಪೋ ಅಂತ ಯೋಚಿಸ್ದೆ ಚಪ್ಪಾಳೆ ಹೊಡೆಯಕ್ಕೂ ಒಂದೇ ನಿಮಗೆ ಗೊತ್ತಿರೋದು. ಬಡ್ಜೆಟ್ ಏನಿದೆ ಏನ್ ಸರ್, ಡೆಫಿಸಿಟ್ ಎಷ್ಟಿದೆ, ಈ ಬಡ್ಜೆಟ್ ನ ಡಿವೈಡ್ ಮಾಡಿದ್ರೆ ಏನ್ ಸಮಸ್ಯೆಗಳಿದೆ, ಇದಕ್ಕೆ ಎಷ್ಟು ಅಲೋಕೇಟ್ ಮಾಡ್ಬೋದು ನಾನು ಗೊತ್ತಾಗಲ್ವಾ ಸರ್? ನನಗೆ ಗೊತ್ತಾಗಲ್ಲ ಸರ್. ನೀವೆಲ್ಲ 4 ವರ್ಷ, 50 ವರ್ಷ, 20 ವರ್ಷ, 8 ವರ್ಷ ರಾಜ್ಯ ಆಳಿರೋರು, ನಿಮಗೆಲ್ಲ ಗೊತ್ತಿದೆ. ಹಾಗಾದ್ರೆ ಈ ಪರಿಸ್ಥಿತಿನ ಹುಟ್ಟಾಕ್ದವ್ರು ಯಾರು? ನಮ್ಮಂತ ರಾಜಕಾರಣಿಗಳು, ನಮ್ಮಂತವ್ರಿಗೆ ಜನ್ಮ ಕೊಟ್ಟ ಈ ರಾಜಕೀಯ. ಕ್ಲೀನ್ ಆಗಿ ಅಲೋಕೇಟ್ ಮಾಡ್ಬೋದಲ್ಲ ಸರ್? ನೆಕ್ಸ್ಟ್ ಬಡ್ಜೆಟ್ ಇಷ್ಟನ್ನು ನಾವು 40,000 ಕೋಟಿನ ಎಜುಕೇಶನ್ ಇದು ಹೆಲ್ತ್ಗೆ ಇಡ್ತೀವಿ, ಈ ಹಾಸ್ಪಿಟ್ಲ್ ಈ ತರ ಬರುತ್ತೆ ಸರ್. ಪಿಕ್ಚರ್ ಮಾಡಿ ಏನೋ ಇವಾಗ ನಾವೆಲ್ಲ ಒಂದು ಮನೆ ಕಟ್ಬೇಕಂದ್ರೆ 3D ಮಾಡ್ಕೊಡ್ತೀವಿ. 3D ಮಾಡ್ಕೊಡ್ಬೋದು, ಸ್ಕೆಚ್ ಹಾಕಿ ತೋರಿಸ್ಬಿಡ್ಬೋದು ನೀವು. ಅದ್ ಮಾಡ್ತಾ ಇಲ್ಲ, ಅದನ್ನ ಹೇಳ್ತಾ ಇರೋದು. ನಾನ್ ಮಾತಾಡಿದ್ದು ನೋಡಿ ನೀವುಗಳು ಸುಮ್ಮನಾಗಿರ್ಬೋದು, ಬಟ್ ನಾನು ಈ ರಾಜಕೀಯದಿಂದ ಆಗಿರೋ ಅನ್ಯಾಯ ನೋಡಿ ಇವತ್ತು ಇಲ್ಲಿಗೆ ಬಂದು ಈ ರೀತಿ ಬೆಳೆದು ನಿಂತಿದ್ದೀನಿ. ಯಾಕೆ ಗೊತ್ತಾ? ಈ ಲುಚ್ಚ ರಾಜಕಾರಣಿಗಳು ಯಾವ ರೀತಿ ಹುಟ್ಕೋತಾರಂತ ನಿಮ್ಗಳಿಗೆ ತೋರ್ಸೋದಕ್ಕೆ. ತಾನು ಮುಖ್ಯಮಂತ್ರಿ ಆಗ್ಬೇಕು, ಅವ್ನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಬ್ಬೊಬ್ಬ MLA ನ ಪರ್ಚೇಸ್ ಮಾಡೋದಕ್ಕೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ದಾರೆ ನನ್ನ ಮಕ್ಕಳು. ಇವತ್ತು ಕಾರ್ಯಕರ್ತ ನಾನು ಸೀಟ್ ಕೊಟ್ರಿ, ನನಗೊಂದು ಟಿಕೆಟ್ ಕೊಟ್ರಿ, ನಾನು ಖರ್ಚು ಮಾಡ್ಬೇಕಲ್ಲ ಸರ್? ಹೌದು. ಎಷ್ಟು ಖರ್ಚು ಮಾಡ್ಬೋದು ಸರ್? ಹಾನೆಸ್ಟ್ ಆಗಿ ಮಾತಾಡೋಣ. ಒಂದು MLA ಎಲೆಕ್ಷನ್ಗೆ ಎಷ್ಟು ಖರ್ಚಾಗತ್ತೆ ಸರ್ ಇವಾಗ? 10 ರಿಂದ 20. ಎಷ್ಟು? 10 ಒಂದು ಮಂಗಿತ್ತು ಯಾರು? ನಾವು ಬೆಂಗಳೂರು ಸುತ್ತ ಕಡೆ ಗ್ರಾಮ ಪಂಚಾಯತಿ ನೋಡಿ ಒಂದು ನಿಮಿಷ ನೋಡಿ 50 crores ಖರ್ಚು ಮಾಡಿ 50 crores ಖರ್ಚು ಮಾಡಿ ಸಂಬಳ ಎಷ್ಟು ಸರ್ MLAಗೆ? 1 ಲಕ್ಷ, 2 ಲಕ್ಷ, 2.25 ಲಕ್ಷ ಏನೋ ಬಿಡಿ. 3 ಲಕ್ಷ ಬರೋ 4 ಲಕ್ಷ ಸರ್. 3 ಲಕ್ಷ ರೂಪಾಯಿ ಜಾಬ್ಗೆ 50 ಕೋಟಿ ಸರ್. 50 ಕೋಟಿ ಬ್ಯಾಂಕ್ ಅಲ್ಲಿ ಇಟ್ಟರೆ ಒಂದು 15 ಲಕ್ಷ ಬಂದ್ಬಿಡುತ್ತೆ ಸರ್ ತಿಂಗಳಿಗೆ. ಅದನ್ನೇ ಬಿಸಿನೆಸ್. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಒಂದು ದಿನದ ಯೋಗಕ್ಷೇಮ ವಿಚಾರಿಸಿ 100 ರೂಪಾಯಿ ಕೈಯಲ್ಲಿಟ್ಟು ಸೀರೆ ಸಾರಾಯಿ ಅಂತ ಕೊಟ್ರೆ ಇಂಥವ್ರಿಗೆ ನಿಮ್ ಅಮೂಲ್ಯವಾದ ಮತನ ದಯವಿಟ್ಟು ಮಾಡ್ಕೋಬೇಡಿ. ಒಂದ್ ಕಡೆ ಓಟ್ ಹಾಕಕ್ ಹೆದರುವಂತ ಶಂಡ್ರು, ಇನ್ನೊಂದ್ ಕಡೆ ಓಟ್ ಹಾಕಕ್ ಆಲಸ್ಯ ತೋರಿಸುವಂತ ಬುದ್ಧಿವಂತರು. ಈ ದೇಶಕ್ಕೆ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಅಂತೆ. ಚಡ್ಡಿ, ಸೀರೆ, ದುಡ್ಡು, ಸಾರಾಯಿಗೋಸ್ಕರ ಓಟ್ ಹಾಕುವಂತ ಪಾಪಿಗಳು ಈ ದೇಶದಲ್ಲಿರೋವರೆಗೂ ಇಂಥ ಪಾಪಿಗಳ ಎಲೆಕ್ಷನ್ ಗೆಲ್ಲೋದು. ಇಂಥ ಒಬ್ಬ IAS CM ಆಗ್ಬೇಕು, ಒಬ್ಬ IPS ಹೋಮ್ ಮಿನಿಸ್ಟರ್ ಆಗ್ಬೇಕು, ಒಬ್ಬ ಒಳ್ಳೆ ಡಾಕ್ಟರ್ ಹೆಲ್ತ್ ಮಿನಿಸ್ಟರ್ ಆಗ್ಬೇಕು. ಇನ್ಮೇಲೆ ನಾವ್ ಯಾವ್ದೇ ಸರ್ಕಾರ ಆರಿಸ್ಬೇಕಾದ್ರು ಯೋಚನೆ ಮಾಡಿ ಆರಿಸಿ. ಇವಾಗ ಗೊತ್ತಾಗುತ್ತೆ ಅಲ್ವಾ? ಎಲ್ಲ ರಾಜಕಾರಣಿಗಳು ತುಂಬಾ ಪ್ರಾಕ್ಟಿಕಲ್ ಆಗಿ ಬಹಳ ಕೇರ್ಫುಲ್ ಆಗಿ ತೂಕವಾಗಿ ಮಾತು ಹೊರಟೋಗ್ತಾರೆ. ಎಲ್ಲಿ ಒಬ್ರು ತೋರಿಸ್ಬಿಟ್ಟು ಮಾಡ ಬಂದಿದ್ದವರು ಯಾರು ಬರಲ್ಲ. ಇವತ್ತು ನಾವು ಬರ್ಬೇಕು ನಿಮ್ ಮಧ್ಯ, ಅವ್ರು ಯಾರು ಬರಲ್ಲ. ಅದು
ಇನ್ಮೇಲೆ ವೋಟ್ ಮಾಡ್ಬೇಕಾದ್ರೆ ದಯವಿಟ್ಟು ಯಾರ್ ತಾಕತ್ತಿದ್ಯೋ ಅವ್ರಿಗೆ ವೋಟ್ ಮಾಡಿ. ಇಲ್ಲಾಂದ್ರೆ ವೋಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆ ವೋಟ್ ಮಾಡ್ತೀರಾ ನೀವು? ಇವತ್ತು ಯಾರು ಸಾಯ್ತಿರೋರು? ವೆರಿ ಕ್ಲೇವರ್. ಏನ್ ಪ್ಲಾನ್ ಅಲ್ಲ, ಸೂಪರ್. ಹೌದಾ? ಓಕೆ ಅಭಿಮಾನಿಗಳೆಲ್ಲ ಶಾಂತಿ ರೀತಿ ವರ್ತಿಸ್ಬೇಕು. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ. ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ. Cause he ain't gonna come back.